ತುಂಬನೇ ಸುಲಭವಾಗಿ ಖಾರ ಪೊಂಗಲ್ ರೆಸಿಪಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಅಕ್ಕಿ ತೊಗೊತಿದ್ದೀನಿ 1 ಕಪ್ ಆಗುವಷ್ಟು. ಅಕ್ಕಿ ಯಾವ ತೊಗೊಂಡ್ರೆ ನಡೆಯುತ್ತೆ ಅದೇ ಕಪ್ಪಿಲೆ 1 ಕಪ್ ಆಗುವಷ್ಟು ಹೆಸರು ಬೇಳೆ ಹಾಕೊತಿದ್ದೀನಿ. ಇವಾಗ 2 ಕ್ಲೀನಾಗಿ ತೊಳ್ಕೊಂಡು ಕುಕ್ಕರ್ಗೆ ಸೇರಿಸ್ತಿದ್ದೀನಿ. ಇವಾಗ ನೀರು ಹಾಕೊತಿದ್ದೀನಿ. ನೀರು ಎಷ್ಟು ಹಾಕೋಬೇಕಂದ್ರೆ ಸುಮಾರು ಒಂದು 5ರಿಂದ 6 ಕಪ್ ಆಗುವಷ್ಟು ನೀರನ್ನ ಹಾಕೋಬಹುದು. ಅರಿಶಿನ ಮತ್ತು ಉಪ್ಪನ್ನ ಹಾಕೊಂಡು ನಾರ್ಮಲ್ ಆಗಿ ನಾವು ಅನ್ನ ಮಾಡ್ಕೊತೀವಲ್ಲ ಅದೇ ರೀತಿಯಾಗಿರಬೇಕು. ಜಾಸ್ತಿ ಸಾಫ್ಟಾಗಿ ಬೇಯಿಸ್ಕೋಬಾರ್ದು. ಒಂದು 2 ಸೀಟಿ ಹೊಡ್ಸ್ಕೊಂಡು ನಾನು ಮೀಡಿಯಮ್ ಗ್ಯಾಸ್ನಲ್ಲಿ ತುಪ್ಪ ಹಾಕ್ಕೊತಿದ್ದೀನಿ. ಕಡೆಯಲ್ಲಿ ಎಣ್ಣೆ ಕೂಡ ಹಾಕೋಬೋದು. ಜೀರಿಗೆ ಮತ್ತು ಹಸಿ ಶುಂಠಿ ಮತ್ತು ಹಸಿ ಮೆಣಸಿನ್ಕಾಯಿ ಮತ್ತು ಕಾಜು ಹಾಕ್ಕೊತಿದ್ದೀನಿ. ಮತ್ತು ಸ್ವಲ್ಪ ಇಂಗು ಮತ್ತು 1 ಚಮಚ ಪೆಪ್ಪರ್ ಪೌಡರ್ ಹಾಕ್ಕೊತಿದ್ದೀನಿ. ಕಾಳು ಮೆಣಸು ಕೂಡ ಹಾಕೋಬೋದು. ಬಾಯಲ್ಲಿ ಸಿಗುತ್ತೆ ಅಂತ ನಾನಿಲ್ಲಿ ಪೌಡರ್ ಹಾಕೊಂಡಿನ ಅಷ್ಟೇ. ಸ್ವಲ್ಪ ಮತ್ತು ಅರಿಶಿನ ಹಾಕ್ಕೊತಿದ್ದೀನಿ. ಇವಾಗ ಏನಿಲ್ಲ ಎಲ್ಲನೂ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಾದ್ಮೇಲೆ ನಾವು ಬೇಯಿಸಿದಂತಹ ಅನ್ನನ ಸೇರಿಸಿ ಜಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಕುದಿಸ್ಕೋಬಾರ್ದು. ಇಲ್ಲಿ ನೋಡ್ಕೊಂಡು ನೀರನ್ನ ಹಾಕೋಬೋದು, ಅಡ್ಜಸ್ಟ್ ಮಾಡ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಪ್ಪನ ಹಾಕಿ ಮಿಕ್ಸ್ ಮಾಡಿದ್ದೀರಿ ಸಾಕು. ನಮ್ಮ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಖಾರ ಪೊಂಗಲ್ ರೆಸಿಪಿ ತಯಾರಾಗುತ್ತೆ. ಥ್ಯಾಂಕ್ ಯು.